ಹೇಳೋದು 85 ಕೋಟಿ ಕೊಟ್ಟಿದ್ವಿ, 50 ಕೋಟಿನೂ ಕೊಟ್ಟಿರೋದ್ರಲ್ಲಿ ನಿಮ್ಗೆ 6 ಕೋಟಿ ಕೊಟ್ಟಿದ್ದೀನಿ. ಈ 12 ಕೋಟಿನೂ ಕೂಡ ನಾ ಕೊಟ್ಟಿರ್ತಾ ಇದೆ. ಒಟ್ಟು 18 ಕೋಟಿನ ನಿಮಗೆ ಶ್ರೀರಂಗಪಟ್ಟಣಕ್ಕೆ ಕೊಡ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ ಇವತ್ತು ನಮ್ಮ ಶುಚಿತ್ವವನ್ನು ಕಾಪಾಡಬೇಕು. ಅದು ನೋಡೋದಕ್ಕೂ ಕೂಡ ನಗರ ಬೆಳೀತಾ ಇದೆ, ಚೆನ್ನಾಗಿದೆ, ನಾವು ಬಂದಿರಬೇಕು ಅಂತ ಹೇಳಿ ನಾನು ಒಂದು ಹೇಳಿದೆ. ಮೊನ್ನೆ ಒಂದು ವಾರದಿಂದ ಕೈಗಾರಿಕೆಯವ್ರನ್ನ ಕೆಲವು ಕರೆದಿದ್ದೆ. ಏನಪ್ಪ ನಿಮ್ಮ ಕಷ್ಟಗಳೇನು, ಏನಾಗಬೇಕು, ಏನು ಬಿಡಬೇಕು ಅಂತ ಹೇಳಿ ಕೇಳಿದೆ. ಆಗ ಅವ್ರು ಹೇಳಿದ್ರು, ಸರ್ ನಾನೊಂದು ಕೈಗಾರಿಕೆಯನ್ನು ಮುಗಿಸ್ತಾ ಇದ್ದೀನಿ, ಇನ್ನೊಂದು 5 ತಿಂಗಳು 6 ತಿಂಗಳೊಳಗೆ ಮುಗಿಸ್ತೀನಿ. ನನಗೆ ಮೊದಲನೇ ಹಂತದಲ್ಲಿ 2,000 ಜನಕ್ಕೆ ನೌಕರರು ಬೇಕು ಅಂತ. ಅಂದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ಸಿರಾ ನಗರದಲ್ಲಿರ್ತಕ್ಕಂಥವ್ರು, ಸಿರಾ ತಾಲೂಕಿನ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥದ್ದು ಗುರಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಕೈಗಾರಿಕೆಗಳು. ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಸಾರ್ಥಕತೆಯನ್ನು ಕಾಣುವಂತ ಕೆಲಸವನ್ನು ಮಾಡಿದ್ದೇನೆ.